ನಮಸ್ಕಾರ ಎಲ್ರಿಗೂ. ತುಂಬ ದಿನದ ಒಂದು ವಿಷಯದ ಬಗ್ಗೆ ಮಾತಾಡಬೇಕಂತ ತುಂಬ ಅನ್ನಿಸ್ತಿತ್ತು. ಇವತ್ತು ಮಾತಾಡ್ತೀನಿ. ವಿಷಯ ಏನಪ್ಪ ಅಂದರೆ ರಮ್ಮಿ ಆಟದ ಬಗ್ಗೆ, ರಮ್ಮಿ ಅಥವಾ ಆನ್ಲೈನ್ ಗೇಮಿಂಗ್ ಆಟದ ಬಗ್ಗೆ. ಒಂದು ದಿವಸ ಹಿಂಗೆ ನಾನು ಇನ್ಸ್ಟಾಗ್ರಾಮ್ ನೋಡ್ತಿರ್ಬೇಕಾದ್ರೆ ಒಂದು ಯಾರು ಬಂತು, ₹1 ಹಾಕಿದ್ರೆ 1 ಕೋಟಿ, 1,00,000 ಕಾರು ಹೀಗೆಲ್ಲ ಗೆಲ್ಬೋದು ಅಂತ. ಯಾರಿಗೆ ಆದರೂ ದುಡ್ಡು ಅಂದರೆ ಇಷ್ಟ ಆಗೇ ಆಗುತ್ತೆ. ಅದರಲ್ಲಿ ₹1 ಹಾಕಿದ್ರೆ 1 ಕೋಟಿ ಗೆಲ್ಬೋದಲ್ಲ ಅಂತ ಆಸೆ ಆಯಿತು ಅಂತ. ಅದು ಯಾರೋ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ ಹೇಳ್ತಿರೋದು ಆಯಿತು ಅಂತ ಆಟ ಡೌನ್ಲೋಡ್ ಮಾಡಿದೆ. ಫಸ್ಟು ಒಂದು ಫ್ರೀ ಆ್ಯಪ್ ಡೌನ್ಲೋಡ್ ಆಗಿ ಆಮೇಲೆ ಒಂದು PDF ಡೌನ್ಲೋಡ್ ಆಗುತ್ತೆ, ಆಮೇಲೆ ಗೇಮ್ ಆಡಬೇಕದು. ಆಯಿತು, ಒಂದು ₹100 ಹಾಕಿದೆ ಸ್ಟಾರ್ಟಿಂಗು ಅಂತ. ಆಡಿದೆ, ಗೆದ್ದೆ, ₹1,000 ಗೆದ್ದೆ. ₹100ಇಂದ ₹1,000 ಗೆದ್ದೆ. ಮುಂದೆ ಇನ್ನೂ ಆಡಬೇಕಂತ ಅನ್ನಿಸ್ತು. ₹10 ಆಟ ಆಡ್ತಿರೋನು ₹100ಕ್ಕೆ ಜಂಪ್ ಆದೆ. ಆಯಿತು, ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಅಸಲಿ ಆಟ, ಆನ್ಲೈನ್ ಗೇಮಿಂಗ್ದು. ಹೋಯ್ತು ಗೆದ್ದಿರೋ 1,000 ಜೊತೆಗೆ ನಂದು 5,000 ಹೋಯ್ತು. ಆಯಿತು, ದುಡ್ಡು ಖಾಲಿ ಆಯಿತು, ಇನ್ನೇನು ಮಾಡಬೇಕಪ್ಪ ಅಂತ. ಅದು ಒಂದಿರುತ್ತಲ್ಲ, ಸೋತೆ ಅನ್ನೋ ಗಿಲ್ಟು. ರಾತ್ರಿ ಎಲ್ಲ ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಹೆಂಗಾದ್ರೂ ಮಾಡಿ ಕಳ್ಕೊಂಡಿರೋ ದುಡ್ಡನ್ನ ತೆಗಿಬೇಕು ಅಂತ ಮತ್ತೆ ಮಾರನೇ ದಿವಸ ಬೇರೆಯವ್ರ ಕೈಯಿಂದ 1,000 ಹಾಕ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದೂ ಹೋಯ್ತು. ಅದೇ ಟೈಮ್ಗೆ ಒಬ್ಬರು ನಮ್ಮ ರಿಲೇಷನ್ ಬಂದಿದ್ದರು. ನಮ್ಮ ಮನೆಯಲ್ಲೂ ಇಮಿಡಿಯೇಟಾಗಿ ಗೊತ್ತಾಗ್ಬಿಡ್ತು, ನಾನು ಅಡಿಕ್ಟ್ ಆಗೋಕ್ಕಿಂತ ಮುಂಚೆ ಗೊತ್ತಾಗಿ ಎಲ್ಲರೂ ಹೇಳಿ ಇದು ಅವ್ರಿಗೆ ಅನುಭವ ಆಗಿತ್ತು. ಅವ್ರ ಫ್ರೆಂಡ್ಸ್ ಎಲ್ಲ ಈ ಥರ ಕಳ್ಕೊಂಡಿದ್ರು ಅಂತ. ಆಯಿತು, ಹೇಳಿದ್ರು, ಬಿಟ್ಟೆ. ನಾನು ಅಲ್ಲಿಗೆ ಬಿಟ್ಬಿಟ್ಟೆ, ಅದನ್ನು ವಾಪಸ್ ಆಡೋಕ್ಕೆ ಹೋಗಿಲ್ಲ. ಇವತ್ತು ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಇವಾಗಿದೆ ಯಾಕೆ ಹೇಳ್ತಿದ್ದೀನಿ ಅಂತ. ರೀಸೆಂಟಾಗಿ ನಾನೊಂದು ಕ್ಲಾಸಿಗೆ ಜಾಯ್ನ್ ಆಗಿದ್ದೆ. ಆ ಕ್ಲಾಸಲ್ಲಿ ಬೇಡ, ಕ್ಲಾಸು ಅವ್ರ ಹೆಸರು ಏನು ಊರುಗಿರು ಯಾವುದು ಬೇಡ, ನಮ್ಮ ಫ್ರೆಂಡ್ ಅಂತ ಅಂದ್ಕೊಳ್ರಿ. ಫ್ರೆಂಡ್ಸ್ ಸಿಕ್ಕರು, ಅವರು ಹಂಗೆ ಆಟ ಆಡ್ತಾಯಿದ್ರು. ನಾನು ಕೇಳಿದೆ, ಇದ್ರಲ್ಲಿ ಗೆಲ್ಬೋದಾ, ದುಡ್ಡು ಸಿಗುತ್ತಾ ಅಂತ. ಸಿಕ್ಕಾಪಟ್ಟೆ ದುಡ್ಡಿದೆ, ಗೆಲ್ಬೋದು ಅಂದರು. ನೀವೆಷ್ಟು ಗೆದ್ದಿದ್ದೀರಾ ಅಂತ ಕೇಳಿದೆ. ಸ್ಟಾರ್ಟಿಂಗಲ್ಲೆಲ್ಲ ಗೆಲ್ತಾ ಇದ್ದೆ, ಇವಾಗ ಯಾಕೋ ಲಕ್ಕಿ ತಿರುಗ್ತಾ ಇಲ್ಲ ಅಂತ ಅಂದರು. ಆವಾಗ ಗೊತ್ತಾಯಿತು, ಇಂಥ ಎಷ್ಟೋ ಎಕ್ಸಾಂಪಲ್ಗಳನ್ನ ಕೇಳಿದ್ದೀನಿ. ಅವ್ರು ಆ ಜಾಲಕ್ಕೆ ಸಿಕ್ಕಾಕೊಂಡಿದ್ದಾರೆ, ಅದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅವ್ರ ಊರಲ್ಲಿರೋ ಅವರು ಉಳುಮೆ ಮಾಡೋ ಗದ್ದೆನ ಮಾರಿ ಬಂದಿರೋ ದುಡ್ಡನ್ನ ಅವ್ರ ಅಕೌಂಟಲ್ಲಿ ಇಟ್ಟಿದ್ರು ಅವರಮ್ಮ. ಅದು ಎಲ್ಲ ಕಳ್ಕೊಂಡಿದ್ದಾರೆ. ಇವಾಗ ಕೊಡೋ ಖರ್ಚಿನ ದುಡ್ಡು ಖರ್ಚಿಗೂ ಇಲ್ಲ ಅವ್ರ ಹತ್ರ, ಬೇರೆಯವ್ರ ಕೈಯಿಂದ ಸಾಲ ಮಾಡಿ ಖರ್ಚು ಮಾಡ್ತಾರೆ. ಈ ಥರ ಎಷ್ಟೋ ಜನ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲೀಸು ನಿಮ್ಗೆ ಗೊತ್ತಿಲ್ದಂಗೆ ಆ ಆನ್ಲೈನ್ ಗೇಮಿಂಗಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆದಷ್ಟು ಅವ್ರ ಮೇಲೆ ಗಮನ ಹರಿಸಿ ಅದರಲ್ಲಿ ಸಿಕ್ಕಾಕೊಂಡಿರೋನ ಹೊರಗಡೆ ತೊಗೊಂಡು ಬನ್ನಿರಿ. ಈ ವಿಡಿಯೋಗೆ ಲೈಕ್ ಮಾಡಿರಿ ಅಂತ ನಾನು ಹೇಳಲ್ಲ, ಬಟ್ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲಿಗೆ ಶೇರ್ ಮಾಡಿ. ಆದಷ್ಟು ಈ ವಿಷಯನ ಎಲ್ಲರೂ ಮುಟ್ಟಿಸಿ ಅವರು ಅದರಿಂದ ಹೊರಗಡೆ ಬರೋ ಥರ ಸಹಾಯ ಮಾಡಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತೀನಿ. ನಮಸ್ಕಾರ.